ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ನೆನ್ನೆ ಓಪನರ್ಸ್ ಬಗ್ಗೆ ಎಲ್ಲ ಟೀಮ್ಗಳ ಓಪನರ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಯಾರು ಟಾಪ್ ಅಂತ ರೇಟ್ ಮಾಡಿದ್ದೆ ನನ್ನ ಪ್ರಕಾರ. ಆ್ಯಂಡ್ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಕಿರ್ಚಾಡಿದ್ವಿ, ಕೂಗಾಡಿದ್ರಿ, ಏನೇನು ಬೇಕೋ ಅಂತ ಹೇಳಿದ್ರಿ, ನಿಮ್ಮ ಅಭಿಪ್ರಾಯನ ಓನಾಗೆ ಹೇಳಿದ್ರಿ. ಸೊ ಇವಾಗ ತಗೊಂಡ್ಬಂದಿದ್ದೀನಿ ಪೇಸರ್ಸ್. ಯಾವ ಪೇಸರ್ಸು ಸಖತ್ತಾಗಿದ್ದಾರೆ, ಪೇಸ್ ಅಟ್ಯಾಕ್ ಯಾವ ಟೀಮ್ದು ಬಿದಾಸ್ ಆಗಿದೆ, ಸಖತ್ತಾಗಿದೆ ಅಂತ. ಹಂಗೆ ನೋಡೋಕೆ ಹೋದರೆ ಎಲ್ಲ ಕಾಂಬಿನೇಷನ್ ನೋಡ್ತಂದ್ರೆ ಎಲ್ಲ ಟೀಮ್ನೂ ಕೂಡ ಚೆನ್ನಾಗೇನಿದೆ ಪೇಸ್ ಅಟ್ಯಾಕ್. ಅಂತ ತೀರಾ ಕಳಪೆ ಅನ್ನೋ ಥರ ಎಲ್ಲ ಯಾವುದೂ ಇಲ್ಲ, ಎಲ್ಲ ಬೆಟ್ರಾಗೇನೆ ಇದೆ. ಎಲ್ಲ ಓವರ್ಸೀಸ್ ಆಪ್ಷನ್ನ ಇಟ್ಕೊಂಡಿರೋ ಅಂತದೇ. ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ನ ಬಿಡ್ತು ಅಂತಂದರೆ ಇನ್ನೆಲ್ಲರೂ ಕೂಡ ಆಲ್ಮೋಸ್ಟ್ ಇಂಡಿಯನ್ ಪೇಸಸ್ನ ಬಿಟ್ಟು ಓವರ್ಸೀಸ್ ಪ್ಲೇಯರ್ಗಳು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಎರಡು ಮಿಕ್ಸ್ಡ್ ಇದೆ. ಬಟ್ ಲಕ್ನೋ ಸೂಪರ್ ಜೈಂಟ್ಸ್ ಒಬ್ಬರು ಮಾತ್ರ ಇಂಡಿಯನ್ ಪೇಸ್, ಕಂಪ್ಲೀಟ್ಲಿ ಇಂಡಿಯನ್ ಪೇಸ್ ಅಟ್ಯಾಕ್ ಜೊತೆಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇರೋದು. ಆನ್ ಪೇಪರ್ ನೋಡ್ತು ಅಂದರೆ ಗೊತ್ತಿಲ್ಲ ಅದೇನೇನು ಮಾಡ್ತಾರೆ ಅಂತ. ಸೊ ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ ವಿಡಿಯೋನ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಒಂದೇ ಒಂದು ಲೈಕ್ನ ಹಂಗೆ ಉದುರಿಸಿ. ಈ ವಿಡಿಯೋಗೆ ಏನಾಗೋದಿಲ್ಲ, ಗಂಟೆಲ್ಲ ಏನು ಹೋಗೋದಿಲ್ಲ. ಸೊ ಓಕೆ, ಡಿಸ್ಪ್ಲೇ ಮಾಡ್ತೀನಿ ಎಲ್ಲ ಟೀಮ್ಗಳ ಮೋಸ್ಟ್ ಪ್ರಾಬೆಬಲ್, ಮೋಸ್ಟ್ ಪಾಸಿಬಲ್ 3 ಪೇಸಸ್ಗಳನ್ನ 11 ಇವರು ಆಡುವಂಥ ಸಾಧ್ಯತೆ ಇರುವಂಥ ಪೇಸಸ್ಗಳು, ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಯುಟಿಲೈಸ್ ಮಾಡ್ಕೊಬಹುದು. ಫಸ್ಟ್ ಟೀಮ್ ವಿಚಾರಕ್ಕೆ ಬಂತು ಅಂದರೆ ಸ್ಯಾಮ್ ಕರನ್, CSK ಸ್ಯಾಮ್ ಕರನ್, ಮತೀಶಾ ಪತಿರಾಣ ಅಂಡ್ ಖಲೀಲ್ ಅಹ್ಮದ್. ಹೆಂಗಿದೆ ಇವರ ಪೇಸ್ ಅಟ್ಯಾಕ್? ಓಕೆ, ಇವರು ಓಕೆ, ಮತೀಶಾ ಪತಿರಾಣ ಏನು ಓಕೆ ಬಿಂದಾಸ್ ಆಗಿ ಬೌಲಿಂಗ್ ಮಾಡ್ತಾರೆ. ಬಟ್ ಖಲೀಲ್ ಅಹ್ಮದ್ ಅನ್ಸರ್ಟನಿಟಿ ಇದೆ. ಇವ್ರು ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಇವ್ರ ಥರ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಇನ್ನು ಯಾರು ಮಾಡೋದೇ ಇಲ್ಲ, ಆ ಥರ ಇರುತ್ತೆ. ಇವರು ಅಷ್ಟೇ. ಸ್ಯಾಮ್ ಕರನ್ ರೀಸೆಂಟಾಗಿ ಅಷ್ಟೊಂದು ಫ್ಲೋರ್ ಏನು ಕಾಣಿಸ್ಕೊಂತಿರ್ಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಆಯ್ತಲ್ಲ ಆ ವರ್ಲ್ಡ್ ಕಪ್, ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ಕೊಂಡಿದ್ರು. ಅದಾದ್ಮೇಲಂತೂ ಸಿಕ್ಕಾಪಟ್ಟೆ ಡಲ್ಲಾಗಿ ಹೋಗ್ಬಿಟ್ಟಿದ್ರೆ ಸ್ಯಾಮ್ ಕರ್ನ್. ಅದು ಬ್ಯಾಟಿಂಗ್ ವೈಸ್ ಆಗಿರ್ಬೋದು, ಬೌಲಿಂಗ್ ವೈಸ್ ಆಗಿರ್ಬೋದು, ಏನಂತ ಫಾರ್ಮ್ ಏನು ಕಾಣಿಸ್ತಾ ಇಲ್ಲ. ಆದ್ದರಿಂದ ಇವರು ಟಾಪ್ ಅಂತ ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಇವ್ರಿಗೆ 10 ನನ್ನ ಪ್ರಕಾರ ಒಂದು 6.5 ಕೊಡ್ಬೋದು ಬಗ, ಜಸ್ಟ್ ಬಿಕಾಸ್ ಆಫ್ ಮತೀಶಾ ಪತಿರಾಣ ಈ ಟೀಮಲ್ಲಿ ಇದ್ದಾರೆ ಅಂತ. ಖಲೀಲ್ ಅಹ್ಮದ್ಗಾಗಲಿ ಸ್ಯಾಮ್ ಕರನ್ ಬಿಂದಾಸಾಗಿ ಆಡ್ತಾರೆ ಅಂತಾಗಲಿ ನಾನು ಇಲ್ಲಿ ರೇಟ್ ಮಾಡ್ತಾ ಇಲ್ಲ. 6.5 ಕೊಡ್ಬೋದು 10ಗೆ, ಅಂತ ಬಿಂದಾಸ್ ಬೌಲಿಂಗ್ ಇದೆ ಅಂತ ಹೇಳ್ತಾ ಇಲ್ಲ. ಸೊ ಸೆಕೆಂಡ್ ಟೀಮು ಡೆಲ್ಲಿ ಕ್ಯಾಪಿಟಲ್ಸು. ಮಿಚೆಲ್ ಸ್ಟಾರ್ಕ್ ಇದ್ದಾರೆ, ಆಮೇಲೆ ಮುಖೇಶ್ ಕುಮಾರ್ ಇದ್ದಾರೆ, ಟಿ ನಟರಾಜನ್ ಇದ್ದಾರೆ. ಇವ್ರು 3 ಜನ ಮೇನ್ ಆಗಿ ಲೀಡ್ ಮಾಡುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ ಈ ಟೀಮ್ಗೆ ಒಂದು 7.5 ಕೊಡ್ಬೋದು ಗುರು. ಸಖತ್ತಾಗೇನೆ ಇದೆ, ಆಪ್ಷನ್ಸು ಸಖತ್ತಾಗಿದೆ, ಕಡಕ್ ಆಗಿದೆ. ಮಿಚೆಲ್ ಸ್ಟಾರ್ಕ್ ಲೆಫ್ಟ್ ಆರ್ಮ್ ಪೇಸರ್ ಆಯಿತು ಅಂತಂದರೆ ಈ ಕಡೆ ಲೆಫ್ಟ್ ಆರ್ಮ್ ಮೇಲೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ನಟರಾಜನ್ ಕೂಡ ಲೆಫ್ಟ್ ಆರ್ಮ್ ಯಾರ್ಕರ್ ಬುಡ ಹೊಡೆಯುವಂಥ ಬೌಲರು. ಬಟ್ ಈ ವರ್ಷ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ವರ್ಷ ಹಂಗೆ ನೋಡೋಕೆ ಹೋಗ್ತಾನೆ, ಈ ವರ್ಷ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಆನ್ ಪೇಪರ್ ನೋಡ್ತು ಅಂದರೆ ಇವರ ಸ್ಕ್ವಾಡು ಬೆಂಕಿ ಆಗಿದೆ, ಚೆನ್ನಾಗೇ ಇದೆ. ಸ್ಕ್ವಾಡ್ ಜೊತೆಗೆ ಈ 3 ಜನ ಕೂಡ ತ್ರಿಮೂರ್ತಿಗಳನ್ನು ಕೂಡ ಚೆನ್ನಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. 7.5 ಇವರು ರೇಟ್ ಮಾಡ್ಬೋದು. ಟಾಪ್ ಅಂತ ಇವ್ರದೇ ಫುಲ್ಲು ಮೇಲೆ ಅಂತ ಹೇಳ್ತಿಲ್ಲ, ಇವ್ರಿಗೊಂದು 7.5 ರೇಟ್ ಮಾಡ್ಬೋದು. ಕಳಪೆ ಥರ ಅಂತೂ ಖಂಡಿತ ಇಲ್ಲ. ಆ್ಯಂಡ್ ಟೀಮ್ ನಂಬರ್ 3 ಗುಜರಾತ್ ಟೈಟನ್ಸ್. ಬಾಂಬ್ ಆಗಿದೆ ಇವರು. ಪ್ರಸಿದ್ಧ ಕೃಷ್ಣ ಒಂಥರ ಪೇಸ್, ರಾ ಪೇಸ್ ಇದೆ ಅಂತ ಹೇಳ್ಬೇಕು ಇವ್ರ ಹತ್ರ. ರಬಾಡ, ಪ್ರಸಿದ್ಧ ಕೃಷ್ಣ ಇಬ್ಬರು ರಾ ಪೇಸ್ನ ಹಾಕ್ತು ಅಂತಂದರೆ ಮಧ್ಯದಲ್ಲಿ ಬರ್ತಾರೆ ಸಿರಾಜ್ ಬೈ. ಸೊ ಇವರಿಗೆ ಆ್ಯಕ್ಚುಲಿ ನಮ್ಮ ಬೆಂಗಳೂರು ಸ್ಟೇಡಿಯಂ ಏನಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಮು, ಇವರಿಗೆ ಆ್ಯಕ್ಚುಲಿ ಸೂಟ್ ಆಗ್ತಾ ಇರಲಿಲ್ಲ. 7 ವರ್ಷ ಆಡಿರ್ಬೋದು ನಮ್ಮ RCBಗೆ. ಬಟ್ ಆ್ಯಕ್ಚುಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸೂಕ್ತವಾಗಿರುವಂಥ ಬೌಲರ್ ಅಲ್ಲ ಇವರು. ಗುಜರಾತಲ್ಲಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದು ಅಂತ ಅನ್ಕೊಂಡಿದ್ದೀನಿ ಸಿರಾಜ್ ಭಯ್ಯ. ನೋಡೋಣ. ಒಟ್ಟಲ್ಲಿ ಈ 3 ಜನ ಏನಿದ್ದಾರೆ, ಸೊ ಇದೊಂಥರ ಬೆಂಕಿ ಆಗಿದೆ, ಬಾಂಬ್ ಆಗಿದೆ. ನನ್ನ ಪ್ರಕಾರ 8 ಅಂತೂ ಖಂಡಿತ ಕೊಡ್ಬೋದು ಈ ಟೀಮ್ಗೆ, ಈ ರಾಕ್ ಪೇಸ್ಗೆ. ಆ್ಯಂಡ್ ಇಟ್ಸ್ ಟೀಮ್ ನಂಬರ್ 4 ಹರ್ಷಿತ್ ರಾಣಾ KKR. ಹರ್ಷಿತ್ ರಾಣಾ, ಹೆಂಡ್ರಿಕ್ ನೋಕಿಯಾ ಜೊತೆಗೆ ಮೊಹಸಿನ್ ಖಾನ್ ಲೀಡ್ ಮಾಡುವಂಥ ವೈಭವ್ ಅರೋರಾ. ಮೊಹಸಿನ್ ಖಾನ್ಗೆ ಹೋಗ್ಬಿಟ್ಟೆ ನಾನು. ವೈಭವ್ ಅರೋರಾ ಲೀಡ್ ಮಾಡುವಂಥ ಸಾಧ್ಯತೆ ಇದೆ ಈ ಪೇಸ್ ಅಟ್ಯಾಕ್ನ. ಸೊ ಇದು ಒಂದು ರೇಂಜಿಗೆ ಕನ್ವಿನ್ಸಿಂಗ್ ಆಗಿದೆ. ಬಟ್ ಆದರೂ ಎಲ್ಲೋ ಒಂಥರ ಏನೋ ಅನ್ನಿಸ್ತಿದೆ, ಇಲ್ಲ ಗುರು ಅಷ್ಟು ಇನ್ನೂ ಬೇಕಾಗಿತ್ತು ಅಂತ ಅನ್ನಿಸ್ತಿದೆ. ವೈಭವ್ ಅರೋರಾನ ಬಿಟ್ಬಿಟ್ಟು ಇನ್ನೊಂದು ಯಾವ್ದಾದ್ರು ಬೆಂಕಿ ಪಿಕ್ನ ಮಾಡಿತ್ತು ಅಂತಾರೆ. ವೈಭವ್ ಅರೋರಾ ಕೈಲಿ ಏನೂ ಆಗೋದಿಲ್ಲ ಅಂತಲ್ಲ, ಒಳ್ಳೆ ಸ್ವಿಂಗ್ ಆಗ್ತಾರೆ. ಬಟ್ ಏನೇನೋ ಸ್ವಲ್ಪ ಬೆಟರ್ ಬೇಕಾಗಿತ್ತು ಅಂತ ಅನಿಸುತ್ತೆ. ಹೆಂಡ್ರಿಕ್ ನೋಕಿಯಾ ಕೂಡ ಅಷ್ಟೇನು ಮುಂಚೆ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರಲ್ಲ ಆ ರೇಂಜಿಗೆಲ್ಲ ರಾ ಪೇಸ್ನ ಮೇಂಟೈನ್ ಮಾಡಿಕೊಂಡು ಆ ರೇಂಜಿಗೆಲ್ಲ ಏನು ಆಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಅದನ್ನು ಒಂದು ಸ್ವಲ್ಪ ಡಿಮ್ ಕಾಣಿಸ್ತಾ ಇದೆ. ಬಟ್ ಅದು ಹರ್ಷಿತ್ ರಾಣಾ ಅವರು ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡ್ತಿದ್ದಾರೆ. ಹರ್ಷಿತ್ ರಾಣಾ ಜೊತೆಗೆ ವೈಭವ್ ಅವರು ಕೂಡ ಪರವಾಗಿಲ್ಲ. ಆ್ಯಂಡ್ ಇದೊಂಥರ ಪರವಾಗಿಲ್ಲ ಅನ್ನೋ ಥರ ಇದೆ. ಏನೋ ಕುತ್ತಿಗೆ ಮೇಲೆ ಬಂದು ನಿಂತ್ಕೊಂಡ್ಬಿಡ್ತಾರೆ, ಕುತ್ತಿಗೆಗೆ ತಗೊಂಬಂದ್ಬಿಡ್ತಾರೆ ಮ್ಯಾಚ್ನ ಅನ್ನೋ ಥರ ಎಲ್ಲ ಏನು ಮಾಡೋದಿಲ್ಲ ಅಂತ ಅನ್ನಿಸಿದೆ. ಹರ್ಷಿತ್ ರಾಣಾ ಅವರು ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ರೀಸೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಹೆಂಡ್ರಿಕ್ ನೋಕಿಯಾ ಇಲ್ಲಿ ಫಾರ್ಮಿಗೆ ಬರಬೇಕಾಗಿದೆ. ಫಾರ್ಮಿಗೆ ಏನಾದ್ರು ಬಂತು ಅಂತಂದರೆ ಬೆಂಕಿ ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ. ಬಟ್ ನಾನು ಇದಕ್ಕೆ ರೇಟ್ ಮಾಡ್ತೀನಿ, ಅರೌಂಡ್ 6.5 ರೇಟ್ ಮಾಡ್ಬೋದು. ಫುಲ್ಲು ತೀರಾ ಕನ್ವಿನ್ಸಿಂಗ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಕಮಿಂಗ್ ಟು ಲಕ್ನೋ ಸೂಪರ್ ಜೈಂಟ್ಸು, ಇಂಡಿಯನ್ ಪೇಸ್ ಅಟ್ಯಾಕ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಇವರು.
ಇವ್ರು ರಿಟರ್ನ್ ಮಾಡ್ಕೊಂಡಿರೋದು ಮಯಾಂಕ್ ಯಾದವ್ನ ಸಿಕ್ಕಾಪಟ್ಟೆ ಅಮೌಂಟ್ ಕೊಟ್ಬಿಟ್ಟು ಇವ್ರಿಗೆ ರಿಟರ್ನ್ ಮಾಡ್ಕೊಂಡಿದ್ರು. ಒಂದೇ ವರ್ಷಕ್ಕೆ ಇವ್ರದ್ದು ಸೈಕ್ ರೇಸ್ ಹೋಗೋರು, ಅಷ್ಟು ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆವೇಶ್ ಖಾನು ಇಬ್ರು ಅಂತೂ ಪಕ್ಕ ಆಡೇ ಆಡ್ತಾರೆ. ಆ್ಯಂಡ್ ಒಂದು ಸ್ಲಾಟು ವೇರಿಯೇಷನ್ ಆಗ್ಬೋದು, ಅದೇ ಆಕಾಶ್ ದೀಪ್ ಜೊತೆಗೆ ಮೋಸಿನ್ ಖಾನ್ ಯಾರು ಬೇಕಾದರೂ ಆಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ನೋಡ್ತು ಅಂದರೆ ಈ 4 ಜನ ತೊಗೊಂಡು ನೋಡ್ತು ಅಂತಂದರೆ ಕನ್ವಿನ್ಸಿಂಗ್ ಆಗಿದೆಯಾ ಅಂತ ಕೇಳಿದ್ರೆ ಹೌದು, ಕನ್ವಿನ್ಸಿಂಗ್ ಆಗಿದೆ. ಇಂಡಿಯನ್ ಪೇಸ್ ಅಟ್ಯಾಕ್ ಆದರೆ ಏನು ಓವರ್ಸೀಸ್ ಅವ್ರು ಇರಲೇಬೇಕಾ ಅಂತ ಕೇಳ್ತೀರಾ. ಬಟ್ ಇಂಪ್ಯಾಕ್ಟ್ ಅನ್ನೋದು ಆ ಮಟ್ಟಿಗೆ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. ಮಯಾಂಕ್ ಯಾದವ್ ಓಕೆ, ಬಟ್ ಇಂಜುರಿಗಳ ಕನ್ಸರ್ನ್ಗಳು ಇವ್ರಿಗೆ ಅವಾಗ ಬರ್ತಾನೆ ಇರುತ್ತೆ. ಲಾಸ್ಟ್ ಸೀಸನ್ ನೋಡಿದ್ರ. ಆ್ಯಂಡ್ ಅವಾಗ ಇವ್ರಿಗೆ ಇಂಜುರಿ ಆಗ್ತಾನೆ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತು ಅಂತ ಅಂದರೆ ರೀಸೆಂಟಾಗೂ ಇಂಜುರಿ ಆಗಿದೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಸಿಕ್ಕಾಪಟ್ಟೆ ಇಂಜುರಿ ಕನ್ಸರ್ನ್ಸ್ ಬರುತ್ತೆ ಈ ಮಯಾಂಕ್ ಯಾದವ್ಗೆ. ಸೊ ಆ ಒಂದು ಇಂಜುರಿ ಕನ್ಸರ್ನ್ಸ್ ಎಲ್ಲ ಬಿಟ್ಟು ನೋಡ್ತು ಅಂತಂದರೆ ಓಕೆ ಪರವಾಗಿಲ್ಲ ಅನ್ನೋ ಥರನೇ ಇದೆ. 6.5 ಕೊಡ್ಬೋದು, ಇವ್ರಿಗೂ 6.5 7 ಕೊಡ್ಬೋದು ಅಂತ ಕುತ್ತಿಗೆ ತಂದ್ಬಿಡ್ತಾರೆ ಅಂತ ನನಗೂ ಯಾಕೋ ಅನ್ನಿಸ್ತಿಲ್ಲ. ಮೋಸಿನ್ ಖಾನ್ ತರ್ಬೋದು, ಬಟ್ ಇಂಜುರಿ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರೊಬ್ಬರು ತರ್ಬೋದು. ಆವೇಶ್ ಖಾನ್ ಆಗಲಿ ಜೊತೆಗೆ ಮೋಸಿನ್ ಖಾನ್ ಆಗಲಿ ಆಕಾಶ್ ದೀಪ್ ಆಗಲಿ ಏನೋ ಕುತ್ತಿಗೆ ತಂದ್ಬಿಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಮ್ಯಾಚ್ನ. ಆ್ಯಂಡ್ ಕಮಿಂಗ್ ಟು ಟೀಮ್ ನಂಬರ್ 5, ಇಟ್ಸ್ ಮುಂಬೈ ಇಂಡಿಯನ್ಸ್. ಟೀಮ್ ನಂಬರ್ 6 ಮುಂಬೈ ಇಂಡಿಯನ್ಸು. ಇದರಂಥ ಕ್ವಾಲಿಟಿ ಇಲ್ಲ ಆಗಿರೋ ಮುಂಬೈ ಇಂಡಿಯನ್ಸಲ್ಲಿ ನೋಡಿ ಹೆಂಗಿದೆ ಅಂತ ಕ್ವಾಲಿಟಿ. ಎಕ್ಸ್ಪ್ಲೈರ್ನ ತೊಗೊಂಡ್ಬಿಟ್ಟಿದ್ರೆ ಟ್ರೆಂಟ್ ಬೋಲ್ಟ್ನ ಜೊತೆಗೆ ಬುಮ್ರಾ ಸೇರ್ಕೊಟ್ರು, ಇವರಿಬ್ಬರು ಸೇರ್ಕೊಟ್ರು ಅಂತಂದರೆ ಸಾಕು. 8 ಓವರ್ ಹಾಕ್ತು ಅಂದರೆ ಹಂಗೆ ಎಲ್ಲ ತಿಂದಾಕ್ಬಿಡ್ತಾರೆ ಹಂಗೆ ಓವರ್ಸ್ಗಳನ್ನ. ಜೊತೆಗೆ ದೀಪಕ್ ಶಾರ್ ಸ್ವಿಂಗ್ ಬೌಲಿಂಗ್ ಪೋಪ್ಲಲ್ಲಿ ಅಟ್ಯಾಕ್ ಮಾಡ್ತು ಅಂತಂದರೆ ಇದಕ್ಕಿಂತ ಒಂದು ಕನ್ವಿನ್ಸಿಂಗ್ ಬೌಲಿಂಗ್ ಲೈನಪ್ಪು ಇರೋದಿಲ್ಲ. ಇಬ್ಬರು ರೈಟ್ ಆರ್ಮ್ ಹಾಕ್ತಾರೆ, ಒಬ್ಬರು ಲೆಫ್ಟ್ ಆರ್ಮ್ ಹಾಕ್ತಾರೆ. ಸೊ ಕ್ವಾಲಿಟಿ ಇದೆ ಗುರು ಇದರಲ್ಲಿ ಸಿಕ್ಕಾಪಟ್ಟೆ ನನಗೇನೋ ಬೆಜಾನ್ ಕನ್ವಿನ್ಸಿಂಗ್ ಅನಿಸ್ತು. ಇರೋರಲ್ಲೇ ಮಸ್ತು ಕನ್ವಿನ್ಸಿಂಗ್ ಅನಿಸಿದೆ ಇವರು. ನನ್ನ ಪ್ರಕಾರ 9.5 ಕೊಡ್ಬೋದು ಇವರಿಗೆ. ಇಲ್ಲಿ ನೋಡಿ ಇವರು ಹೆಂಗಿದೆ ಅಂತ, ಬುಮ್ರಾನ ಡೆತ್ತಿಗೆ 3 ಓವರ್ ಇಟ್ಕೊಂಡ್ಬಿಡ್ತು ಅಂತ ಅಂದರೆ ಒಂಥರ ಬಿದಾಸ್ ಆಗಿರುತ್ತೆ ಇವ್ರದ್ದು ಅಲ್ವಾ. ನೋಡಿ ಇವರಿಬ್ಬರು ಎಫೆಕ್ಟಿವ್ ಆಗಿರೋದು ಪೋಪ್ಲಲ್ಲೇ. ಟ್ರೆಂಟ್ ಬೋಲ್ಟ್ ಫಸ್ಟ್ನೇ ಓವರನ್ನೇ ವಿಕೆಟ್ನ ಎತ್ಕೊಂಡ್ಬರೋದಕ್ಕೇನೆ ಫೇಮಸ್ಸು. ಆ್ಯಂಡ್ ದೀಪಕ್ ಚಾರ್ ಕೂಡ ಪೋಪ್ಲನ್ನ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಇವರಿಬ್ಬರ ಪೋಪ್ಲಲ್ಲಿ ಹಾಕ್ಸ್ಬಿಟ್ಟು ಒಂದು 3 ಓವರ್ ಹಾಕ್ಸ್ಬಿಟ್ಟು ಏನಾದ್ರು ಇವ್ರನ್ನೇನಾದ್ರು ಮಿಡ್ಲ್ ಓವರ್ಸ್ಗೆ ಇಟ್ಬಿಟ್ರು ಅಂತಂದರೆ ಬುಮ್ರಾನ ಹಂಗೆ ಕಟ್ ಹಾಕ್ಬಿಡ್ತಾರೆ ಹಂಗೆ ಟೀಮ್ನ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಟೀಮ್ ನಂಬರ್ 7 ಇಟ್ಸ್ ಪಂಜಾಬ್ ಕಿಂಗ್ಸು. ಕ್ವಾಲಿಟಿ ಇದೆ ಗುರು ಈ ಟೀಮಲ್ಲೂ ಕೂಡ. ನನ್ನ ಪ್ರಕಾರ ಲೀಡ್ ಮಾಡೋವಂಥವ್ರು ಇವ್ರನ್ನ ಅಂದರೆ ಈ 3 ಜನ ಲೀಡ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಮಾರ್ಕೋ ಆನ್ಸನು ಅವನ ಅಜ್ಜಿ ಕ್ರೇಜಿ ಫಾರ್ಮಲ್ಲಿ ಇದ್ದಾರೆ ಗುರು. ಇಂಡಿಯನ್ಸೇ ಹೊಡೆಯೋದಕ್ಕಾಗ್ತಿಲ್ಲ ಅವರಿಗೆ, ಆ ರೇಂಜಿಗೆ ಫಾರ್ಮಲ್ಲಿ ಇದ್ದಾರೆ. ವಿಕೆಟ್ಸ್ ಮೇಲೆ ವಿಕೆಟ್ಸ್ ಜೊತೆಗೆ ಅವ್ರ ಆಲ್ರೌಂಡಿಂಗ್ ಕೇಪಬಿಲಿಟಿ ಅಂತೂ ಚಿಂದಿ ಆಗಿದೆ. ಆ್ಯಂಡ್ ಇಟ್ಸ್ ಹರ್ಷ್ದೀಪ್ ಸಿಂಗು ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ನ ತೆಗೆದಿದ್ದಾರೆ ಇಂಡಿಯಾ ಪರವಾಗಿ. ವಿಕೆಟ್ಸ್ ಅಂತೂ ಜಿ ಯಾರ್ಕೊಂಡು ಹೋಗ್ತಾನೆ ಇದೆ ಅವ್ರದ್ದು. ಸೊ ಇದಕ್ಕಿಂತ ಒಂದು ಕ್ವಾಲಿಟಿ ಬೇಕು. ಇಬ್ಬರು ಬೌಲರ್ಸು ಚಿಂದಿ ಆಗಿದ್ದಾರೆ. ಅದಕ್ಕೆ ವಿಜಯ್ ಕುಮಾರ್ ವೈಶಾಖ್ ಸಪೋರ್ಟ್ ಸಿಕ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರೋವಂಥವ್ರು ವಿಜಯ್ ಕುಮಾರ್ ವೈಶಾಖ್. ಇವ್ರಿಗೇನು ಭರವಸೆ ಜಾಸ್ತಿ ಕೊಡ್ತು ಅಂತಂದರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ. ವೈಶಾಖನು ಕೂಡ ನೋಡೋಣ ಹೆಂಗಿರುತ್ತೆ ಅಂತ. ಒಟ್ಟಲ್ಲಿ ನನಗೆ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತಿದೆ ಮಗ. ಇವ್ರಿಗೆ ಕೊಡ್ಬೋದು 8 ನನ್ನ ಪ್ರಕಾರ ಕಣ್ಣು ಮುಚ್ಕೊಂಡು ಕೊಡ್ಬೋದು ಗುರು. ಟೀಮ್ ನಂಬರ್ 8 ಇಟ್ಸ್ ರಾಜಸ್ಥಾನ್ ರಾಯಲ್ಸ್. ಆನ್ ಪೇಪರ್ ಕನ್ವಿನ್ಸ್ ಮಾಡ್ತಾರೆ ಇವರು ಅಂತ ಕೇಳಿದ್ರೆ ಹೌದು ಒಂದು ರೇಂಜಿಗೆ ಕನ್ವಿನ್ಸ್ ಮಾಡ್ತಾರೆ. ಬಟ್ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾರೆ ಆರ್ಚರ್ ಅಂತ ಗೊತ್ತಾಗ್ತಿಲ್ಲ ಮಗ. ಇವ್ರು ಮುಂಚೆ ಇದ್ದಿದ್ದು ಆರ್ಚರ್ ಆದರೆ ಅವನ ಅಜ್ಜಿ ಇದ್ರಂಥ ಟೀಮ್ ಇಲ್ಲ ಅಂತ ಅನ್ಸ್ಬಿಡೋದು ನಮ್ಗೆ. ಏನು ಗುರು ಹಿಂಗೆ ಐತೆ ಟೀಮ್ ಇದು ಅಂತ. ತುಷಾರ್ ದೇಶಪಾಂಡೆ ಓಕೆ ಡೆತ್ತಲ್ಲಿ ಉಚ್ಚನಾಗಿ ಓಡಿಸ್ಕೊಂಡ್ರದನ್ನು ನೋಡಿದ್ದೀವಿ ತುಷಾರ್ ದೇಶಪಾಂಡೆ. ನನ್ನ ಪ್ರಕಾರ ಇವರು ಪವರ್ ಪ್ಲೇ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ ತುಷಾರ್ ದೇಶಪಾಂಡೆ. ಡೆತ್ತಲ್ಲೆಲ್ಲ ಕೊಡ್ತಾರೆ ಇಕ್ಕಿಸ್ಕೊಂತಾರೆ ನಾಯಿ ಇಕ್ಕಿಸ್ಕೊಂಡಾಗೆ. ಸ್ಯಾಂಡಿ ಓಕೆ, ಸ್ಯಾಂಡಿ ಒಂದು ಸಖತ್ ಪಿಕ್ಕೇನೆ. ಅನ್ಕ್ಯಾಪ್ ಪ್ಲೇಸ್ಗಳ ಕ್ಯಾಟಗರಿ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ ಇವ್ರನ್ನ. ಸೊ ಒಂದು ಒಳ್ಳೆ ಪಿಕ್ಕು. ಡೆತ್ತಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡೋದನ್ನ ಸ್ಯಾಂಡಿ ಅವರು ನೋಡಿದ್ದೀವಿ. ಆ್ಯಂಡ್ ಪವರ್ ಪ್ಲೇಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಸ್ವಿಂಗ್ ಬೌಲಿಂಗ್ನ ಇಟ್ಕೊಂಡಿದ್ದಾರೆ. ಪೇಸ್ ಅಷ್ಟಿಲ್ಲ, ಒಟ್ಟಲ್ಲಿ ಮೀಡಿಯಮ್ ಪೇಸಲ್ಲೇ ಪೇಸ್ ಕಮ್ಮಿಲೇ ಸಿಕ್ಕಾಪಟ್ಟೆ ಆಟ ಆಡಿಸ್ತಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನನಗೇನೋ ಆ ಮಟ್ಟಿಗೆ ಅದೇ ಹೇಳ್ತಿಲ್ಲ ಕುತ್ತಿಗೆ ತಂದುಬಿಡ್ತಾರೆ ಮ್ಯಾಚ್ನ ಅಂತ ಅನ್ನಿಸ್ತಾರೆ ಈ ಪೇಸ್ ಅಟ್ಯಾಕು. ಅದೇ ಆರ್ಚರ್ ಮುಂಚೆ ಇರೋ ಥರ ಫಾರ್ಮ್ ಏನಾದ್ರು ಬಂತು ಅಂತಂದರೆ ಕುತ್ತಿಗೆ ತರ್ಬೋದು ಈ ಪೇಸ್ ಅಟ್ಯಾಕು. ನನ್ನ ಪ್ರಕಾರ ಇದಕ್ಕೊಂದು 6.5 ಕೊಡ್ಬೋದು ಗುರು. ಅಂತ ಹೆವಿ ಕನ್ವಿನ್ಸ್ ಮಾಡ್ತಿದ್ದೆ ಅಂತಲ್ಲ, ಯಾಕಂದರೆ ಆರ್ಚರು ಇಂಜುರಿಯಿಂದ ಬರ್ತಾ ಇದ್ದಾರೆ. ಹೆವಿ ಕನ್ವಿನ್ಸಿಂಗ್ ಆಗೇನು ಕಾಣಿಸ್ತಿಲ್ಲ. ಇವಾಗ ಜಸ್ಟ್ ಲೈಕ್ ಇವ್ರನ್ನ ತೊಗೊಬೋದು. ಹೆನ್ರಿಕ್ ನೋಕಿ ಅವಾಗ ಆಡ್ತಿರೋ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಿದ್ರು, ಆರ್ಚರ್ ಯಾವಾಗ ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಿದ್ರು, ಮುಂಚೆ ಆಡ್ತಿದ್ರು. ಸೊ ಅದನ್ನೆಲ್ಲ ತೊಗೊಂಡು ನೋಡ್ತು ಅಂತಂದರೆ ಮಸ್ತಾಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ಬರ್ತಾ ಇರೋವಂಥ ಹೆನ್ರಿಕ್ ನೋಕಿ ಆಗಿರೋ ಜೊತೆಗೆ ಆರ್ಚರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಕಮಿಂಗ್ ಟು ಟೀಮ್ ನಂಬರ್ 9 RCB. ಮಗ RCB ಹೆಂಗಿದೆ ಪೇಸ್ ಅಟ್ಯಾಕ್. ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಭುವನೇಶ್ವರ್ ಕುಮಾರ್ ಸೇರ್ಕೊಂತು ಅಂತಂದ್ರೆ ಧ್ವಂಸ ಮಾಡ್ತಾರ ಅಂತ ಕೇಳಿದ್ರೆ ಭುವಿ ಜಾಶ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ನಮ್ಮ RCB ಫ್ಯಾನ್ಸ್ಗಳಿಗೆ. ಯಶ್ ದಯಾಳ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ರಸಿಕ್ ದಾರು ಕೂಡ ಇದ್ದಾರೆ. ರಸಿಕ್ ದಾರ್ನು ಕೂಡ ಆಡಿಸುವಂಥ ಸಾಧ್ಯತೆ ಇರುತ್ತೆ.
ರಸಿಕ್ ಧಾರನ್ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು ಅಂತಂದರೆ ಎಸ್ ದಯಾಳ್ನ ಬಿಟ್ಬಿಟ್ಟು ಅವ್ರನ್ನೇ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಲೆಫ್ಟ್ ಆರ್ಮ್ ಪೇಸರ್ ಇಬ್ಬರಾಗಿ ಹೋಗ್ಬಿಡ್ತಾರೆ, ರೈಟ್ ಆರ್ಮ್ ಪೇಸರ್ನೇ ಬೇಕು ಅನ್ನೋದು ನೋಡ್ತು ಅಂದರೆ ಅವ್ರು ಎಫೆಕ್ಟಿವ್ ಆಗಿ ಕಾಣಿಸ್ತು ಅಂದರೆ ಅವ್ರನ್ನೂ ಆಡಿಸುವಂಥ ಸಾಧ್ಯತೆ ಇದೆ. ಓವರಾಲ್ ನೋಡ್ತು ಅಂದರೆ ನಮ್ಮ RCB ಬೊಲೆ ಕನ್ವಿನ್ಸಿಂಗ್, ಅವನ ಅಜ್ಜಿ ಮುಂಬೈ ಇಂಡಿಯನ್ಸ್ ಥರ ಆ ರೇಂಜ್ಗಿದೆ ಅಂತ ಹೇಳ್ತಾರೆ ನಾನು. ಓಕೆ, ಸಖತ್ತಾಗಿದೆ, ಕ್ವಾಲಿಟಿ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಅದರಿಂದ 8 ಅಂತೂ ಖಂಡಿತ ಕೊಡ್ಬೋದು. ಬಟ್ ಇಲ್ಲಿ ಇಬ್ಬರಲ್ಲಿ ಯಾರು ಆಡ್ತಾರೆ, ಎಸ್ ದಯಾಳ್ ಆಡ್ತಾರಾ ರಸಿಕ್ ಆಡ್ತಾರಾ ಅಂತ ನಮಗೆ ಗೊತ್ತಿಲ್ಲ. ರಸಿಕ್ ಆಡ್ತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಬೆಂಕಿಯಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಎಸ್ ದಯಾಳ್ ಆಡೋದಕ್ಕಿಂತ. ಓಕೆ, ನೋಡೋಣ, ಅದೆಲ್ಲ ಪ್ರಾಕ್ಟೀಸ್ ಟೈಮಲ್ಲಿ ಗೊತ್ತಾಗುತ್ತೆ ಯಾರು ಕನ್ವಿನ್ಸಿಂಗ್ ಆಗಿ ಆಡ್ತಾರೆ ಅಂತ. ಟೀಮ್ ನಂಬರ್ 10 ಇಟ್ಸ್ ಸನ್ರೈಸರ್ಸ್ ಹೈದರಾಬಾದ್. ಇಂಜುರಿಗಳ ಸುರಿಮಳೆನೇ ನಡೀತಾ ಇದೆ ಗುರು ಇದರಲ್ಲಿ. ಪಾಪ ಮೊಹಮ್ಮದ್ ಶಮಿನ ಒಂಥರ ತೆಗೆದು ಈಚೆಗಡೆ ಇಟ್ಬಿಡ್ಬೇಕು ನಾವು. ಮೊಹಮ್ಮದ್ ಶಮಿ ಪಕ್ಕ ಆಡ್ತಾರೆ ಅಂತ ಶ್ಯೂರಾಗಿ ಹೇಳೋದಕ್ಕೆ ಆಗಲ್ಲ, ಮತ್ತೆ ಇಂಜುರಿ ಆಗಿದೆ ಅವರಿಗೆ. ಆಲ್ಮೋಸ್ಟ್ ಒಂದು ವರ್ಷದಿಂದ ಇಂಜುರಿ ಇದೇ ಆಗ್ತಾಯಿದೆ ಅವರಿಗೆ. ಪ್ಯಾಟ್ ಕಮಿನ್ಸು ಆರೆಂಜಿಗೆ ಕನ್ವಿನ್ಸಿಂಗ್ ಏನು ಬೌಲಿಂಗ್ ಮಾಡೋದಿಲ್ಲ, ಕೇಪಬಿಲಿಟಿ ಅಷ್ಟೊಂದು ಏನು ತೋರಿಸಿಲ್ಲ ಅವರು. ಕ್ಯಾಪ್ಟನ್ಸಿ ಕೇಪಬಿಲಿಟಿ ತೋರಿಸಿದ್ರೆ ಅಷ್ಟೇ, ವಿಕೆಟ್ ಟೇಕಿಂಗ್ ಕೇಪಬಿಲಿಟಿ ಆಗಲಿ ಏನೋ ಒಂಥರ ಮ್ಯಾಚ್ನ ತಿರ್ಗಾ ಮುರ್ಗಾ ಮಾಡ್ಬಿಡ್ತಾರೆ ಬೌಲಿಂಗಲ್ಲಿ ಅಂತ ಅಷ್ಟೊಂದೇನು ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಹರ್ಷಲ್ ಪಟೇಲ್ ಗೊತ್ತಿರೋದೆ, ಪಟೇಲ್ರು ವಿಕೆಟ್ಸ್ ಹೆಂಗೆ ತೆಗಿತಾರೋ ಹಂಗೆ ನಾಯಿ ಉಡ್ಸ್ಕೊಂಡಂಗೆ ಉಡ್ಸ್ಕೊಂತಾರೆ ಅಂತ. ಇವ್ರದ್ದು ಅಂಥ ಬಿಂದಾಸ್ ಬೌಲಿಂಗ್ ಅಟ್ಯಾಕ್ ಇದೆ ಅಂತ ಹೇಳೋಕ್ಕಾಗಲ್ಲ. ಅದೇ ಶಮಿ ಏನಾದ್ರು ರಿಕವರ್ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿರುತ್ತೆ. ಶಮಿ ರಿಕವರ್ ಆಗಿಲ್ಲ ಅಂತಂದರೆ ಇವ್ರದ್ದು ಒಂಥರ ಡಮ್ಮನ್ ಬಿಡುತ್ತೆ ಅಂತ ಅನ್ನಿಸ್ತಿದೆ ಬೌಲಿಂಗ್ ಅಟ್ಯಾಕು. ಓವರಾಲ್ ನೋಡ್ತು ಅಂದರೆ ಮಗ ಟಾಪ್ 4 ಟೀಮ್ಸ್ ಯಾವುದು ಅಂದರೆ ನನಗೆ ಕನ್ವಿನ್ಸ್ ಮಾಡಿದ್ದು ಅದು ಮುಂಬೈ ಇಂಡಿಯನ್ಸು ಮೊದಲನೇ ಟೀಮ್ ಆಗುತ್ತೆ. ಸೆಕೆಂಡ್ ಟೀಮ್ ಇಟ್ಸ್ ಗುಜರಾತ್ ಟೈಟನ್ಸು, ಸಾಕಾಗಿದೆ ಅವ್ರದ್ದು ಕೂಡ ಬೌಲಿಂಗ್ ಯೂನಿಟು. ಆ್ಯಂಡ್ ನಂಬರ್ 3 ಇಟ್ಸ್ ಪಂಜಾಬ್ ಕಿಂಗ್ಸು, ಜೊತೆಗೆ ನಂಬರ್ 4 ನಮ್ಮ RCB. ಈ 4 ಪೇಸಡಾಗಿ ನನಗೇನೋ ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡ್ತು. ಬೇರೆಯವ್ರದ್ದು ಕೂಡ ಚೆನ್ನಾಗೇನಿದೆ, ಕಳಪೆ ಥರ ವರ್ಸ್ಟ್ ಆಗಿದೆ ಅಂತ ಯಾವುದೂ ಇಲ್ಲ ಅಲ್ಲಿ. ವರ್ಸ್ಟ್ ಆಗಿದ್ರೆ ಹೇಳ್ತಿದ್ದೆ, ಫುಲ್ಲು ವರ್ಸ್ಟ್ ಆಗಿದೆ ಇವರು ಚೊತ್ತೆ ಥರ ಇದೆ ಅಂತ. ಬಟ್ ವರ್ಸ್ಟಾಗಿ ಯಾವುದು ನನಗೆ ಕಾಣಿಸಿಲ್ಲ. ನೋಡೋಣ, ಆನ್ ಪೇಪರ್ ನಾನು ಹೇಳ್ತಾ ಇದ್ದೀನಿ, ಬಟ್ ಗೊತ್ತಿಲ್ಲ ಆನ್ ಫೀಲ್ಡ್ ಯಾರು ಪರ್ಫಾರ್ಮ್ ಮಾಡ್ತಾರೆ, ಯಾವ ಟೀಮ್ ಹೆಂಗೆ ರುಬ್ಬೂತ್ ಹಾಕೊಂಡಿ ಅಂತ ಕಾದು ನೋಡ್ಬೇಕಷ್ಟು. ನಿಮಗೇನು ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.